ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಯಲ್ಲಿ ಈ 5 ಲಕ್ಷಣಗಳು ಸಪೋಸ್ ಏನಾದ್ರು ಇದ್ರೆ 100% ಅವರು ನಿಮ್ಮನ್ನ ಜೀವನ ಸಂಗಾತಿ ಅಂತ ಫೀಲ್ ಮಾಡ್ತಿದ್ದಾರೆ ಅಂತ ಅರ್ಥ. ಎಷ್ಟೋ ಜನ ಲವ್ ಮಾಡ್ತಾರೆ, ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಬಟ್ ಅರ್ಧಕ್ಕೆ ಕೈ ಕೊಟ್ಟು ಹೋಗ್ತಾರೆ. ಬಟ್ ಡೆಫಿನೆಟ್ಲಿ ಫೀಲ್ ಮಾಡುವಂಥವ್ರು ನನ್ನ ಫ್ಯೂಚರ್ ವೈಫ್, ಫ್ಯೂಚರ್ ಹಸ್ಬೆಂಡ್ ಅಂತ ಫೀಲ್ ಮಾಡುವಂಥ ವ್ಯಕ್ತಿಗಳಲ್ಲಿ ಈ 5 ನೇಚರ್ ಇರುತ್ತೆ, 5 ಲಕ್ಷಣಗಳಿರುತ್ತೆ. ಸೊ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ನಿಮ್ಮ ಮುಂದೆ ಸದಾ ನಿಜವಾಗಿರ್ತಾರೆ, ಸುಳ್ಳಾಗಿರಲ್ಲ. ಎಷ್ಟೋ ಜನ ಸುಳ್ಳು ಅಂದ್ರೆ ನಾಟಕೀಯವಾಗಿರ್ತಾರೆ. ಅವ್ರ ಮುಂದೆ ಜಸ್ಟ್ ಅವ್ರ ನಿಜವಾದ ಮುಖವಾಡ ತೋರಿಸಲ್ಲ, ಇನ್ನೊಂದು ಮುಖವಾಡ ತೋರಿಸ್ತಾರೆ, ಇಷ್ಟ ಆಗೋ ತರ, ನಂಬೋ ತರ ಅದಷ್ಟೇ ತೋರಿಸ್ತಾ ಬರ್ತಾರೆ. ಇವರು ಸದಾ ಯಾವತ್ತು ಅವ್ರು ಏನಿದಾರಲ್ಲ, ಅವ್ರ ಪರಿಸ್ಥಿತಿ ಏನಿರುತ್ತೆ ಅದನ್ನು ಕೂಡ ನಿಜವಾಗ್ಲೂ ಟ್ರಾನ್ಸ್ಪರೆಂಟ್ ಆಗಿ ಶೋ ಮಾಡ್ತಿರ್ತಾರೆ. ಕೆಲವರು ಪರಿಸ್ಥಿತಿಗಳನ್ನ ಹೈಡ್ ಮಾಡ್ತಾರೆ, ಇನ್ ಕೆಲವರು ಲೈಕ್ ಏನಂತ ಹೇಳಿದ್ರೆ ಕಥೆಗಳನ್ನ ಕಟ್ತಾರೆ, ಸುಳ್ಳು ಹೇಳ್ತಾರೆ, ನಂಬಿಸ್ತಾರೆ, ಈ ತರದೆಲ್ಲ ಇರುತ್ತೆ. ಬಟ್ ಈ ವ್ಯಕ್ತಿಗಳಾಗಲ್ಲ. ನಿಜವಾಗ್ಲೂ ನಿಮ್ಮ ಮುಂದೆ ಅವ್ರ ಪ್ರತಿ ಪೊಸಿಷನ್, ಸಿಚುವೇಶನ್ಸ್, ಅವ್ರದ್ದೇನ್ ಎಕನಾಮಿಕ್ ಕಂಡೀಷನ್ ಇದೆ, ಏನ್ ಫ್ಯಾಮಿಲಿ ಕಂಡೀಷನ್ಗಳಿದೆ, ಏನಿದೆ ಪ್ರತಿಯೊಂದು ಪಿನ್ ಟು ಪಿನ್ ನಿಮ್ಮ ಹತ್ರ ಬಿಚ್ಚಿಡ್ತಾರೆ. ಓಕೆ, ಇದು ಮೊದಲನೇ ಪಾಯಿಂಟ್. ಸೆಕೆಂಡ್ ಬಂದು ಏನ್ ನೋಡೋದಾದ್ರೆ, ತಮ್ಮ ಜೀವನದ ಭಾಗ ಅಂತ ಫೀಲ್ ಮಾಡಕ್ ಶುರು ಮಾಡ್ತಾರೆ. ನನ್ನ ಇಡೀ ಲೈಫಲ್ಲಿ ಇವರು ನನ್ನ ಲೈಫಲ್ಲಿ ನಾನೆಷ್ಟು ಮುಖ್ಯ ಇದ್ದೀನಿ ಅಷ್ಟೇ ಇವರು ನನ್ನ ಲೈಫಿಗೆ ಅಷ್ಟೇ ಮುಖ್ಯ ಅಂತ ನಿಮ್ಮನ್ನು ಫೀಲ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಫೀಲ್ ಮಾಡ್ಕೊಳ್ತಾರೆ, ಪ್ರತಿಯೊಂದರಲ್ಲೂ ಕೂಡ ಭಾಗ ಮಾಡ್ಕೊಳ್ತಾರೆ, ಪ್ರತಿಯೊಂದಕ್ಕೂ ಕೂಡ ಶೇರ್ ಮಾಡ್ಕೊಳ್ತಾರೆ, ಪ್ರತಿಯೊಂದಕ್ಕೂ ಕೂಡ ಏನಾದ್ರು ಕಷ್ಟ ಸುಖ ಹಂಚ್ಕೊಳ್ಬೇಕು, ನಿಮ್ಮಂತ ಸಹಾಯ ಪಡ್ಕೋಬೇಕು, ಪ್ರತಿಯೊಂದರಲ್ಲೂ ಕೂಡ ಯಾವುದೇ ಸಂಕೋಚ ಇಲ್ದಿರ, ಯಾವುದೇ ನಾಚಿಕೆ ಇಲ್ದಿರ ಪ್ರತಿಯೊಂದಕ್ಕೂ ಕೂಡ ಇವರು ಡೆಫಿನೆಟ್ಲಿ ಏನಂತ ಹೇಳಿದ್ರೆ ನನ್ನ ಬದುಕಿನ ಭಾಗ ಇವರು, ಇವ್ರ ಜೊತೆಗೆ ಇರಲೇಬೇಕು ಅನ್ನೋದನ್ನ ಫೀಲ್ ಮಾಡ್ತಾ ಹೋಗ್ತಾರಲ್ಲ, 100% ಸಂಗಾತಿ ಅಂತ ಟ್ರೀಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ನೆಕ್ಸ್ಟ್ ನೋಡೋದಾದ್ರೆ ಏನಂತ ಹೇಳಿದ್ರೆ, ಬೆಳವಣಿಗೆಯನ್ನ ಸಪೋರ್ಟ್ ಮಾಡ್ತಾರೆ. ನೀವು ಬೆಳಿಬೇಕು ಅನ್ನೋದೇ ಅವ್ರದ್ದು ಮೇನ್ ಉದ್ದೇಶ ಇರುತ್ತೆ. ಕಷ್ಟಪಡ್ತಾರೆ, ನೀವು ಚೆನ್ನಾಗಿರ್ಬೇಕು, ನೀವು ಬೆಳಿಬೇಕು, ನೀವು ಗ್ರೋತ್ ಆಗ್ಬೇಕು. ನಿಮ್ ಗ್ರೋತ್ ನೋಡಿ ಅವ್ರು ಖುಷಿ ಪಡ್ತಾರೆ. ಅದಕ್ಕೆ ಏನ್ ಬೇಕಾದ್ರೂ ಕಷ್ಟ ಆಗ್ಲಿ, ನಾನು ನಿಂತೀನಿ ನಿಮ್ ಜೊತೆಗೆ, ಸಪೋರ್ಟ್ ಮಾಡ್ತೀನಿ. ಹಗ್ಲು ರಾತ್ರಿ ಬೇಕಾದ್ರೆ ಸಪೋರ್ಟ್ ಮಾಡಿ, ನೀನ್ ಆ ಪೊಸಿಷನ್ ಅಲ್ಲಿ ನೋಡ್ಬೇಕಂತ ನಾನು ಫೀಲ್ ಮಾಡ್ತೀನಿ, ಆ ಪೊಸಿಷನ್ ಅಲ್ಲಿ ಇರ್ಬೇಕು, ಅದಕ್ಕೆ ನಾನು ಕಷ್ಟ ಪಡ್ಬೇಕು. ಈ ತರದೆಲ್ಲ ಇಷ್ಟಪಟ್ಟು ನಿಮ್ ಜೊತೆ ಸಾಥ್ ಕೊಡ್ತಾರೆ, ಎಲ್ಲಾ ವಿಚಾರದಲ್ಲಿ ಸಾಥ್ ಕೊಡ್ತಾರೆ. ಕೆಲವರಿಗೆ ಫಿನಾನ್ಷಿಯಲ್ ಅಷ್ಟೇ, ಎಲ್ಲ ಫಿನಾನ್ಷಿಯಲ್ ಇಂದ ಹಿಡ್ಕೊಂಡು, ಮೂಡ್ ಔಟ್ ಆಗೋದ್ರಿಂದ ಹಿಡ್ಕೊಂಡು, ಬೇಜಾರಾಗಿದ್ದ ಎಲ್ಲಾ ವಿಚಾರದಲ್ಲೂ ಕೂಡ ಸಪೋರ್ಟ್ ಮಾಡಿ ನಿಲ್ತಾರೆ ನಿಮ್ಮೊಟ್ಟಿಗೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಕುಟುಂಬವನ್ನು ಗೌರವ ಮಾಡ್ತಾರೆ. ನಿಮ್ಮನ್ನು ಪ್ರೀತಿ ಮಾಡೋದಲ್ದಿರಾ ನಿಮ್ಮೊಟ್ಟಿಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಬಂಧು ಬಳಗ ಎಲ್ಲವನ್ನು ಕೂಡ ರೆಸ್ಪೆಕ್ಟ್ ಮಾಡಿ ಪ್ರೀತಿ ಮಾಡ್ತಾರೆ. ಅವ್ರಗಳೊಟ್ಟಿಗೆ ನೀವೆಲ್ಲ ಒಂದ್ ಕಡೆ ಬೇಜಾರ ಕ್ಲಾಶಸ್ ಆಗ್ಬಿಟ್ರೆ ನಿಮ್ಮ ಕುಟುಂಬದಲ್ಲಿನ ಕೂಡ ಹಂಗ್ ಮಾಡಬಾರ್ದು, ಹಿಂಗಿರ್ಬೇಕು, ಅವ್ರನ್ನ ಪ್ರೀತಿ ಮಾಡ್ಬೇಕು, ಎಲ್ಲಾನು ಕೂಡ ಗೌರವಯುತವಾಗಿ ಜವಾಬ್ದಾರಿಯುತವಾಗಿ ನಡ್ಕೊಳಕ್ ಶುರು ಮಾಡ್ತಾರೆ. ಮಿಕ್ಕವ್ರಾದ್ರೆ ಅವ್ರನ್ನ ಯಾಕೆ ನೋಡ್ತೀಯ, ಕುಟುಂಬದವ್ರನ್ನ ಸೇರ್ಸ್ಕೋಬೇಡ, ಸರಿ ಇಲ್ಲ ಅಂದ್ರೆ ಅವಾಯ್ಡ್ ಮಾಡಕ್ ನೋಡ್ತಾರೆ. ಎಷ್ಟೋ ಜನ ಅವಾಯ್ಡ್ ಮಾಡ್ಸಕ್ ಪ್ಲಾನ್ ಮಾಡ್ತಾರೆ. ಕುಟುಂಬ ಫಸ್ಟ್, ಕುಟುಂಬ ಒಟ್ಟಿಗೆ ಚೆನ್ನಾಗಿರು. ನಿಮ್ ಕುಟುಂಬ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ, ನೀನ್ ನೆಮ್ಮದಿ ಆಗಿದ್ರೆ ನಾನು ನೆಮ್ಮದಿ ಇದ್ದಂಗೆ, ನೀನ್ ಖುಷಿ ಆಗಿದ್ರೆ ನಾನು ಖುಷಿ ಇದ್ದಂಗೆ ಈ ಫೀಲ್ ಮಾಡಿಸ್ತಾರೆ. ಈ ಮನಸ್ಥಿತಿ ಇರುತ್ತೆ ಆಕ್ಚುಲಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತಿಗಿಂತ ಕೆಲಸ. ಎಷ್ಟೋ ಜನ ಬರೀ ಮಾತಲ್ಲಿ ಇರ್ತಾರೆ, ನೀನ್ ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ನಿನ್ನ ಅರ್ಥ ಮಾಡ್ಕೊಳ್ತೀನಿ, ಪ್ರತಿ ಹಂತದಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾರೆ ಬರೀ ಮಾತಲ್ಲಿ. ನೋ, ಈ ನಿಮ್ಮ ಜೀವನದಲ್ಲಿ ಭಾಗ ಆಗ್ಬೇಕನ್ನೋ ವ್ಯಕ್ತಿ, ನಿಮ್ಮನ್ನ ಸಂಗಾತಿಯಾಗಿ ನೋಡುವಂತ ವ್ಯಕ್ತಿ, ಮಾತಿಗಿಂತ ಕೆಲಸ. ಅಂದ್ರೆ ಕಷ್ಟ ಇದೆ ಅಂದ್ರೆ ನಿಂತು ಬಿಡ್ತಾರೆ, ನೀವು ಹೇಳೋದೇ ಬೇಡ, ಅವ್ರು ಏನ್ ಮಾಡ್ಬೇಕು ಅದ್ ಮಾಡ್ತಾರೆ. ಅಂದ್ರೆ ಕಷ್ಟಕ್ಕೆ ಪರಿಹಾರ ಕೊಡೋಕೆ, ಕಷ್ಟದಿಂದ ನಿಮ್ಗೆ ಸೊಲ್ಯೂಷನ್ ಮಾಡಕ್ಕೆ ಜೊತೆ ನಿಲ್ತಾರೆ. ಬಹಳ ಬೇಜಾರಾಗಿದ್ರೆ ಅದಕ್ಕೆ ಧೈರ್ಯ ತುಂಬಿ ನಿಮ್ಮನ್ನ ಅದರಿಂದ ಆಚೆ ಕರ್ಕೊಂಡು ಬರ್ತಾರೆ. ಕನ್ಫ್ಯೂಷನ್ಸ್ ಆಗ್ಬಿಟ್ರೆ ಕ್ಲಾರಿಟಿ ಕೊಡ್ತಾರೆ. ಧೈರ್ಯ ಇಲ್ಲ ಅಂದ್ರೆ ಧೈರ್ಯ ತುಂಬ್ತಾರೆ. ಮುಂದೆ ಹೋಗ್ಲಿಕ್ಕೆ ಕೈ ಹಿಡಿದು ಹಿಂದೆಯಿಂದ ಪುಷ್ ಮಾಡ್ತಾರೆ, ಇಲ್ಲ ಕೈ ಹಿಡಿದು ಎಳಿತಾರೆ. ಸೊ ಈ ತರದೆಲ್ಲ ಮಾಡ್ತಾರೆ. ಯಾಕೆ? ಸೀರಿಯಸ್ ಆಗಿ ನನ್ನ ಲೈಫಲ್ಲಿ ಇವ್ರು ಇರಲೇಬೇಕು ಅನ್ನೋ ಒಂದು ಥಾಟಿಗೆ ಡೆಫಿನೆಟ್ಲಿ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಈ 5 ವಿಚಾರಗಳು, 5 ನೇಚರು ನೀವು ಪ್ರೀತಿ ಮಾಡೋ ವ್ಯಕ್ತಿನಲ್ಲಿದ್ರೆ ಯು ಆರ್ ಅ ಲಕ್ಕಿ ಪರ್ಸನ್ಸ್. ಬಟ್ ಹಂಗಂತೇಳಿ ಹಂಗೆ ಫೀಲ್ ಮಾಡ್ತಿದ್ದಾರೆ, ಬಟ್ ಯಾವುದೋ ಒಂದು ಸಿಚುವೇಶನ್ಗೆ ಕೆಲವರು ಸಿಚುವೇಶನ್ ಬ್ಯಾಡ್ ಬಂತು ಅಂತ ದ್ರೋಹನೂ ಮಾಡ್ತಾರೆ. ಬಟ್ ಅದು ಪರ್ಸೆಂಟೇಜ್ ಅಲ್ಲಿ ನೋಡೋದಾದ್ರೆ ಅದು ಮ್ಯಾಟರ್ ಆಗಲ್ಲ. ಬಟ್ ಮ್ಯಾಕ್ಸಿಮಮ್ ಈ ನೇಚರ್ ಇದ್ದಂಥವ್ರು ಫೀಲ್ ಮಾಡಿದ್ರೆ ಜೀವನ ಸಂಗಾತಿ ಆಗ್ಬೇಕಂತ ಫೀಲ್ ಮಾಡ್ತಾರೆ. ಓಕೆ, ಸೊ ನಿಮಗೆ ನಿಮ್ಮ ಲೈಫಲ್ಲಿ ಆ ಥರದ ವ್ಯಕ್ತಿಗಳು ಸಿಕ್ಕಿಲ್ವಾ ಕಮೆಂಟ್ ಮಾಡಿ ತಿಳಿಸಿ. ಪಾಯಿಂಟ್ ಹೇಗಿತ್ತು ಅದನ್ನು ಕಮೆಂಟ್ ಮಾಡಿ, ಅಂಡ್ ಇಷ್ಟ ಇದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.